ತಮಿಳುನಾಡಿನಲ್ಲಿ ದಶಕಗಳಿಂದಲೂ ಕೂಡ ಬೇರೂರಿದ್ದಂತಹ ದ್ರಾವಿಡ ಪಕ್ಷಗಳನ್ನೆಲ್ಲ ಒಂದೇ ಏಟಿಗೆ ಹೊಡೆದು ಮಲಗಿಸ್ಬಿಟ್ಟಿದ್ದಾರೆ. ಹಾಗಂತ ಯಶಸ್ಸು ಅಷ್ಟು ಸುಲಭಕ್ಕೆ ಸಿಕ್ಕಿಬಿಡುತ್ತಾ? ವಿಜಯ್ ಅವ್ರಿಗೂ ಕೂಡ ಬಹಳ ದೊಡ್ಡ ಸವಾಲಾಗಿದ್ದು ಅದೇ. ಅನೇಕರು ಅವರನ್ನ ಅಣಕ ಮಾಡ್ತಾರೆ, ಹೀಯಾಳಿಸ್ತಾರೆ. ಅಪ್ಪ ಡೈರೆಕ್ಟರು, ಸಿನಿಮಾ ರಂಗದ ಹಿನ್ನೆಲೆ ಇದೆ, ಹಾಗಾಗಿ ಚಿತ್ರರಂಗಕ್ಕೆ ಬಂದ್ಬಿಟ್ಟ ಅಂತ ಆಡ್ಕೊಂಡು ನಗ್ತಾರೆ. ವಿಜಯ್ ದಳಪತಿ ವಿಜಯಾಗಿ ಒಂದು ದೊಡ್ಡ ಮಾಸ್ ಇಮೇಜ್ ಅನ್ನ ಸಂಪಾದಿಸೋದಕ್ಕೆ ಸಾಧ್ಯ ಆಗಿತ್ತು 2001ರ ನಂತರ. 1992-93ರ ಸಂದರ್ಭದಲ್ಲಿ ಅವರು ಚಿತ್ರರಂಗಕ್ಕೆ ಬಂದಾಗಲೇ ಅವರಿಗೆ ಒಂದು ಅಭಿಮಾನಿ ಬಳಗ ಹುಟ್ಕೊಂಡಿತ್ತು. ಸಿನಿಮಾ ರಂಗದಿಂದ ಹೋಗಿ ರಾಜಕಾರಣದಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನ, ಕ್ರಾಂತಿಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಇಲ್ಲ ಅನ್ನುವಂತಹ ಪ್ರಶ್ನೆ, ತಮ್ಮ ಜನಪ್ರಿಯತೆಯ ಮೂಲಕವೇ ರಾಜಕೀಯದಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು, ಕ್ರಾಂತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾತ್ರ. ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಎದುರು ಸ್ಪರ್ಧೆ ಮಾಡ್ತಾರೆ ಎಲೆಕ್ಷನ್ ನಲ್ಲಿ ಅನ್ನುವಂತಹ ಸುದ್ದಿಯನ್ನು ಕೇಳಿಯೇ ಇಂದಿರಾ ಗಾಂಧಿ ಅವರು ಗಡಗಡ ನಡುಗಿ ಹೋಗಿದ್ರು. ಅಂಬರೀಷ್, ಜಗ್ಗೇಶ್ ಮತ್ತು ಶಶಿಕುಮಾರ್ ಅವರನ್ನ ಹೊರತುಪಡಿಸಿದ್ರೆ ತುಂಬಾ ದೊಡ್ಡ ಸ್ಟಾರ್ಡಮ್ ಇರುವಂತಹ ಒಂದು ಮಾಸ್ ಇಮೇಜ್ ಇರುವಂತಹ ನಟರು ಯಾರೂ ಕೂಡ ಇವತ್ತಿನವರೆಗೂ ರಾಜಕಾರಣಕ್ಕೆ ಬಂದಿಲ್ಲ. ಕೇವಲ ಸ್ಟಾರ್ಡಮ್ ಒಂದರಿಂದಲೇ ರಾಜಕಾರಣದಲ್ಲಿ ಬಂದು ಏನೋ ಮ್ಯಾಜಿಕ್ ಮಾಡಿಬಿಡ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಅದು ಡೈಲಿ ಮಾಧ್ಯಮ ಫಾಲೋ ಮಾಡಿ ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ದಳಪತಿ ವಿಜಯ್ ಈ ಒಂದು ಹೆಸರು ಇವತ್ತಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಇಡೀ ದೇಶದಾದ್ಯಂತ. ತಮಿಳು ರಾಜಕಾರಣದಲ್ಲಿ ನಟರೊಬ್ಬರು ಪಕ್ಷವನ್ನ ಘೋಷಣೆ ಮಾಡಿ ಮೊದಲ ಚುನಾವಣೆಯಲ್ಲಿಯೇ ಇಷ್ಟು ದೊಡ್ಡ ಯಶಸ್ಸನ್ನು ಗಳಿಸಿ CM ಆಗುವ ಮಟ್ಟಕ್ಕೆ ಬಂದಿರೋದು ಇದು ಇತಿಹಾಸದಲ್ಲೇ ಮೊದಲು. MGR ಅವರ ನಂತರ, ಬಟ್ ಸ್ಟಿಲ್ ಇವತ್ತಿನ ಕಾಲಕ್ಕೆ ಬಹಳ ಕಡಿಮೆ ಸಮಯದಲ್ಲಿ ಆ ಸಾಧನೆಯನ್ನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಕರ್ನಾಟಕದಲ್ಲೂ ಈ ರೀತಿ ಯಾಕೆ ಸಾಧ್ಯ ಇಲ್ಲ ಅನ್ನುವಂತಹ ಚರ್ಚೆಗಳು 2 ದಿನಗಳಿಂದಲೂ ಕೂಡ ನಡೀತಾ ಇದೆ. ಕರ್ನಾಟಕದಲ್ಲಿ ಯಾವ ನಟರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ರಾಜಕಾರಣದಲ್ಲಿ ಒಂದು ರೆವಲ್ಯೂಷನ್ ಅನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಯಾಕೆ ಆಗಲಿಲ್ಲ? ಸೊ ಅದ್ರ ಬಗ್ಗೆ ನಾನು ವಿಸ್ತಾರವಾಗಿ ಮಾತಾಡ್ತಾ ಹೋಗ್ತೀನಿ. ಫಸ್ಟ್, ನಮ್ಮ ಕರ್ನಾಟಕದ ರಾಜಕಾರಣಕ್ಕೆ ಬರುವ ಮೊದಲು ದಳಪತಿ ವಿಜಯ್ ಇವತ್ತು ಏನು ಇಷ್ಟು ದೊಡ್ಡ ಯಶಸ್ಸನ್ನು ಗಳಿಸಿದ್ದಾರೆ, ದಳಪತಿ ವಿಜಯ್ ಅಂದರೆ ಯಾರು, ಆತನ ಹಿನ್ನೆಲೆ ಏನು, ಹೇಗೆ ಆತ ಸಿನಿಮಾ ರಂಗಕ್ಕೆ ಬಂದರು, ದೂರದೃಷ್ಟಿಯನ್ನು ಇಟ್ಕೊಂಡು ಹೇಗೆ ರಾಜಕಾರಣದ ಜರ್ನಿಯನ್ನು ಅವರು ಆರಂಭ ಮಾಡಿದರು, ಎಲ್ಲಿಂದ ಮಾಡಿದರು, ಇದೆಲ್ಲದ್ರ ಬಗ್ಗೆಯೂ ಮಾತಾಡ್ತೀನಿ. ಅದಾದ ನಂತರ ನಮ್ಮ ಕರ್ನಾಟಕದ ರಾಜಕಾರಣಕ್ಕೆ ಬರೋಣ. ಮೊದಲ ಹೆಜ್ಜೆಯಲ್ಲಿ ಸಿಕ್ಸರ್ ಬಾರಿಸಿದ್ದಾರೆ. ತಮಿಳುನಾಡಿನಲ್ಲಿ ದಶಕಗಳಿಂದಲೂ ಕೂಡ ಬೇರೂರಿದ್ದಂತಹ ದ್ರಾವಿಡ ಪಕ್ಷಗಳನ್ನೆಲ್ಲ ಒಂದೇ ಏಟಿಗೆ ಹೊಡೆದು ಮಲಗಿಸ್ಬಿಟ್ಟಿದ್ದಾರೆ. ದಳಪತಿ ವಿಜಯ್ ಮಾಡಿರುವಂತಹ ಸಾಧನೆ ಇದೆಯಲ್ಲ, ಇದು ಅಂತಿಂತ ಸಾಧನೆ ಖಂಡಿತವಾಗ್ಲೂ ಅಲ್ಲ. ದಳಪತಿ ವಿಜಯ್ ಬಗ್ಗೆ ಅಲ್ಲಲ್ಲಿ ಕೆಲವು ವಿಚಾರಗಳನ್ನು ನಾವು ಕೇಳ್ತೀವಿ. ಆದರೆ ಇಷ್ಟು ದೊಡ್ಡ ಯಶಸ್ಸನ್ನ ರಾಜಕೀಯದಲ್ಲಿ ಗಳಿಸಿರುವಂತಹ ದಳಪತಿ ವಿಜಯ್ ಯಾರು ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಎಲ್ರಿಗೂ ಬರುತ್ತೆ. ದಳಪತಿ ವಿಜಯ್ ಅಪ್ಪ ಒಬ್ಬ ಡೈರೆಕ್ಟರ್, ಒಬ್ಬ ಆಕ್ಟರ್. ಅವರ ಅಮ್ಮ ಸಿಂಗರ್ ಆಗಿದ್ರು, ನಟಿಯಾಗಿಯೂ ಕೂಡ ಇದ್ರು, ನಿರ್ದೇಶಕಿಯಾಗಿಯೂ ಕೂಡ ಗುರುತಿಸ್ಕೊಂಡಿದ್ರು. ಬಹಳ ದೊಡ್ಡ ಸಿನಿಮಾ ರಂಗದ ಹಿನ್ನೆಲೆಯಿಂದ ಬಂದಂತಹ ವಿಜಯ್ 1984ರಲ್ಲಿ ಬಾಲನಟರಾಗಿ ಬಣ್ಣ ಹಚ್ತಾರೆ. ಅದಾದ ನಂತರ ಅಪ್ಪ ಚಂದ್ರಶೇಖರ್ ಅವರು ನಿರ್ದೇಶನ ಮಾಡಿದಂತಹ ಸಿನಿಮಾದಲ್ಲೇ 1992ರಲ್ಲಿ ನಾಯಕ ನಟರಾಗಿ ಅವರು ಬಣ್ಣ ಹಚ್ತಾರೆ. ಹಾಗಂತ ಯಶಸ್ಸು ಅಷ್ಟು ಸುಲಭಕ್ಕೆ ಸಿಕ್ಕಿಬಿಡುತ್ತಾ? ವಿಜಯ್ ಅವ್ರಿಗೂ ಕೂಡ ಬಹಳ ದೊಡ್ಡ ಸವಾಲಾಗಿದ್ದು ಅದೇ. ನೋಡೋದಕ್ಕೆ ಅಷ್ಟೇನು ಸ್ಪರ್ಧರೂಪಿಯಾಗಿರಲಿಲ್ಲ, ಆವರೇಜ್ ಲುಕಿಂಗ್ ಆಕ್ಟರ್ ಆಗಿದ್ದಂತಹ ವಿಜಯ್ ಮೊದಲ ಸಿನಿಮಾದಲ್ಲಿ ಸೋಲನ್ನ ಕಾಣ್ತಾರೆ. ಅನೇಕರು ಅವರನ್ನ ಅಣಕ ಮಾಡ್ತಾರೆ, ಹೀಯಾಳಿಸ್ತಾರೆ. ಅಪ್ಪ ಡೈರೆಕ್ಟರು, ಸಿನಿಮಾ ರಂಗದ ಹಿನ್ನೆಲೆ ಇದೆ, ಹಾಗಾಗಿ ಚಿತ್ರರಂಗಕ್ಕೆ ಬಂದ್ಬಿಟ್ಟ ಅಂತ ಆಡ್ಕೊಂಡು ನಗ್ತಾರೆ. ಆದರೆ ವಿಜಯ್ ಯಾವತ್ತೂ ಕೂಡ ಕುಗ್ಗೋದಿಲ್ಲ, ಜಗ್ಗೋದಿಲ್ಲ. ಯಶಸ್ಸಿಗಾಗಿ ನಿರಂತರವಾಗಿ ಪ್ರಯತ್ನ ಪಡ್ತಾರೆ. ತಮ್ಮ ಪ್ರತಿಭೆಯನ್ನ, ತಮ್ಮ ಪರಿಶ್ರಮವನ್ನ ಪಣಕ್ಕಿಟ್ಟು ಕೆಲಸ ಮಾಡ್ತಾರೆ. 1992ರಲ್ಲಿ ಅವರು ಹೀರೋ ಆಗಿ ನಟಿಸಿದ ಸಿನಿಮಾ ಫ್ಲಾಪ್ ಆಗುತ್ತೆ. ಅದಾದ ನಂತರ ಅನೇಕ ಸಿನಿಮಾಗಳು ಫ್ಲಾಪ್ ಆಗುತ್ತೆ. 1996ರಲ್ಲಿ ಪೂವೆ ಉನಕ್ಕಗ ಅನ್ನುವಂತಹ ಸಿನಿಮಾ ಮೂಲಕ ಒಂದು ಯಶಸ್ಸನ್ನ ಸಂಪಾದಿಸ್ತಾರೆ. ಅಲ್ಲಿಂದ ಅವರು ಹಿಂತಿರುಗಿ ನೋಡುವ ಪ್ರಮೇಯ ಬರೋದಿಲ್ಲ. ಒಂದಾದ ನಂತರ ಒಂದು ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ. ಬಹಳ ವಿಶೇಷವಾಗಿ ವಿಜಯ್ ದಳಪತಿ ವಿಜಯಾಗಿ ಒಂದು ದೊಡ್ಡ ಮಾಸ್ ಇಮೇಜ್ ಅನ್ನ ಸಂಪಾದಿಸೋದಕ್ಕೆ ಸಾಧ್ಯ ಆಗಿತ್ತು 2001ರ ನಂತರ. ಖುಷಿ, ಪೋಕಿರಿ, ಗಿಲ್ಲಿ, ಮರ್ಸೆಲ್, ಬಿಗಿಲ್, ಇತ್ತೀಚೆಗೆ ಬಂದಂತಹ ಗೋಟ್ ಸಿನಿಮಾದವರೆಗೂ ಹಲವಾರು ಸಿನಿಮಾಗಳಲ್ಲಿ ಅವರು ಮಾಸ್ ಹೀರೋ ಆಗಿ ಕಾಣಿಸ್ಕೊಳ್ತಾರೆ. ಅದು ಅವರಿಗೆ ಒಂದು ಸ್ಟಾರ್ಡಮ್ ಅನ್ನ ತಂದುಕೊಡುತ್ತೆ. ಇನ್ನು ಬಹಳಷ್ಟು ಜನ ಅಂದುಕೊಳ್ಬಹುದು, ದಳಪತಿ ವಿಜಯ್ಗೆ ತುಂಬ ಸಲೀಸಾಗಿ ಸಕ್ಸಸ್ ಸಿಕ್ಬಿಡ್ತಾ ಅನ್ನುವಂತಹ ವಿಶ್ಲೇಷಣೆಗಳನ್ನು ಕೆಲವರು ಮಾಡಬಹುದು. ಆದರೆ ವಿಜಯ್ ಕೂಡ
ರಾಜಕೀಯಕ್ಕೆ ಬರೋದಕ್ಕೆ ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಅವರು ಮಾಡ್ಕೊಳ್ತಾ ಇದ್ದಂತಹ ಸಿದ್ಧತೆ ಯಾರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ಸಿನಿಮಾಗಳಲ್ಲೂ ಕೂಡ ಅವರು ರಾಜಕೀಯದ ದೂರದೃಷ್ಟಿಯನ್ನ, ಮುಂದಿನ ದಿನಗಳಲ್ಲಿ ತಾನೊಬ್ಬ ರಾಜಕಾರಣಿ ಆಗ್ತೀನಿ ಒಂದು ಸೂಚನೆಯನ್ನ, ಸುಳಿವನ್ನ ತಮ್ಮ ಸಿನಿಮಾಗಳ ಮೂಲಕ ಕೊಡ್ತಾ ಇದ್ರು. ಇವತ್ತಿನ ರಾಜಕೀಯ ವ್ಯವಸ್ಥೆಯನ್ನ ಅಣಕ ಮಾಡುವ ರೀತಿ, ಟೀಕೆ ಮಾಡುವ ರೀತಿ ಮತ್ತು ಅದರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವ ಸನ್ನಿವೇಶಗಳು ಅವರ ಅನೇಕ ಸಿನಿಮಾಗಳಲ್ಲಿ ಇತ್ತು. ಆ ಮೂಲಕ ಅವರು ತಮ್ಮ ರಾಜಕೀಯದ ಜರ್ನಿಯ ಸುಳಿವನ್ನ ಆಗಾಗ ಅಲ್ಲಲ್ಲಿ ಸಿನಿಮಾಗಳ ಮೂಲಕ ಕೊಡ್ತಾ ಇದ್ರು. ಮತ್ತು ತೆರೆಮರೆಯಲ್ಲಿ ಅವರು ತಮ್ಮ ರಾಜಕಾರಣದ ಜರ್ನಿಗೆ ಸಿದ್ಧತೆಯನ್ನ ಏನು ಮಾಡ್ಕೊಳ್ತಾ ಇದ್ರು, ಆ ಕಾರಣಕ್ಕಾಗಿ ಅವರು ತಮ್ಮ ತಂದೆ ಕಟ್ಟಿದ ಪಕ್ಷವನ್ನೇ ವಿರೋಧಿಸಿದ್ರು. ತನ್ನದೇ ಆದಂತಹ ಒಂದು ಸಿದ್ಧಾಂತವನ್ನ ಇಟ್ಕೊಂಡು ತಮಿಳುನಾಡಿನ ರಾಜಕಾರಣದಲ್ಲಿ ಒಂದು ಹೊಸ ಪಕ್ಷವನ್ನು ಕಟ್ಟಿ ರಾಜಕಾರಣಕ್ಕೆ ಬರುವಂತಹ ಆಲೋಚನೆಯನ್ನ ಹೊಂದಿದ್ರು ಅನ್ನುವಂಥದ್ದು. ಅದರ ಹೊರತಾಗಿ ಕೇವಲ ನಟರಾಗಿ ಉಳಿಯದೆ ಸಮಾಜದ ಜೊತೆ ಮತ್ತು ಜನರ ಜೊತೆ ಹೇಗೆ ಬೆರೆತರು ಅನ್ನುವಂಥದ್ದು. 1992-93ರ ಸಂದರ್ಭದಲ್ಲಿ ಅವರು ಚಿತ್ರರಂಗಕ್ಕೆ ಬಂದಾಗಲೇ ಅವರಿಗೆ ಒಂದು ಅಭಿಮಾನಿ ಬಳಗ ಹುಟ್ಕೊಂಡಿತ್ತು. ವಿಜಯ್ ಮಕ್ಕಳ್ ಇಯಕ್ಕಂ ಅನ್ನುವಂತಹ ಒಂದು ಅಭಿಮಾನಿ ಬಳಗ ಏನಿತ್ತು, ನಿಧಾನವಾಗಿ ಅವರನ್ನು ಕೇವಲ ತಮ್ಮ ಸಿನಿಮಾಗಳಿಗೆ ಜೈಕಾರವನ್ನು ಕೂಗ್ಲಿಕ್ಕೋ ಅಥವಾ ತಮ್ಮ ಸಿನಿಮಾವನ್ನು ನೋಡಲಿಕ್ಕೋ ಸೀಮಿತ ಮಾಡದೆ ಆ ಅಭಿಮಾನಿ ಬಳಗ ಏನಿತ್ತು ಅದನ್ನು ನಿಧಾನವಾಗಿ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಂಥವರು ದಳಪತಿ ವಿಜಯ್ ಅವರು. ಅದು ನಿರಂತರವಾಗಿ ಹಾಲನ್ನು ವಿತರಣೆ ಮಾಡ್ತಕ್ಕಂತಹ ಮತ್ತು ಫುಡ್ ಕಿಟ್ಗಳನ್ನು ಕೊಡ್ತಕ್ಕಂತಹ ಮತ್ತು ಬಡವರಿಗೆ ಬಟ್ಟೆಯನ್ನು ವಿತರಣೆ ಮಾಡ್ತಕ್ಕಂತಹ ಕೆಲಸವನ್ನು ಮಾಡುವ ಪರಿಪಾಠವನ್ನು ಕಳೆದ 2.5 ದಶಕಗಳಿಂದಲೂ ಕೂಡ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಅಂದರೆ ಅಲ್ಲಿ ನಮಗೆ ಗೊತ್ತಾಗುತ್ತೆ ದಳಪತಿ ವಿಜಯ್ ಅದಾಗಲೇ ರಾಜಕೀಯದ ಹೆಜ್ಜೆಯನ್ನು 2.5 ದಶಕಗಳ ಹಿಂದೆಯೇ ಇಟ್ಟಿದ್ರು ಅನ್ನುವಂಥದ್ದು. ಮತ್ತು ಕೋವಿಡ್ ಸಂದರ್ಭದಲ್ಲಿ ಅವರು 1.3 ಕೋಟಿ ದೇಣಿಗೆಯನ್ನು ಕೂಡ ಕೊಟ್ಟಿದ್ರು. ಚೈನಾನಲ್ಲಿ ದೊಡ್ಡ ಮಟ್ಟದಲ್ಲಿ ಫ್ಲಡ್ ಆದಂತಹ ಸಂದರ್ಭದಲ್ಲಿ ಮನೆ ಮಠಗಳನ್ನು ಕಳೆದುಕೊಂಡವರಿಗೆ 10,000ದಿಂದ 50,000 ರೂಪಾಯಿಯವರೆಗೂ ಸಹಾಯವನ್ನು ಮಾಡಿದ್ರು. ಮತ್ತು ಸರಿಸುಮಾರು 1 ಲಕ್ಷಕ್ಕೂ ಅಧಿಕ ಕುಟುಂಬಗಳಿಗೆ ಫುಡ್ ಕಿಟ್ ಅನ್ನು ನೀಡುವ ಮೂಲಕ ಸಹಾಯಕ್ಕೆ ನಿಂತಿದ್ರು. ತೀರಾ ಇತ್ತೀಚೆಗೆ ಬಂದರೆ ತಮಿಳುನಾಡಿನಾದ್ಯಂತ SSLC ಮತ್ತು PUCಯಲ್ಲಿ ಟಾಪ್ ರ್ಯಾಂಕ್ ಅನ್ನು ಪಡೆದಂತಹ ಮಕ್ಕಳನ್ನು ಕರೆದು ದೊಡ್ಡ ವೇದಿಕೆಯಲ್ಲಿ ಅವರ ಪೋಷಕರ ಸಮ್ಮುಖದಲ್ಲಿ ಸನ್ಮಾನವನ್ನು ಮಾಡುವ ಮೂಲಕ ಅವರ ಮುಂದಿನ ಕಾಲೇಜು ವ್ಯಾಸಂಗಕ್ಕೆ ವಿದ್ಯಾಭ್ಯಾಸಕ್ಕೆ ಹಣ ಸಹಾಯವನ್ನು ದಳಪತಿ ವಿಜಯ್ ಮಾಡಿದ್ರು. ಆ ಎಲ್ಲ ದೃಶ್ಯಗಳನ್ನು ಕೂಡ ನಾವು ನೋಡಿದ್ದೀವಿ. ಅದಲ್ಲದೆ ಅನೇಕ ಹೋರಾಟಗಳು ತಮಿಳುನಾಡಿನಾದ್ಯಂತ ಆದಂತಹ ಅನೇಕ ಹೋರಾಟಗಳು, ಅದು ಜಲ್ಲಿಕಟ್ಟು ವಿಚಾರ ಇರಬಹುದು, ಬೇರೆ ಬೇರೆ ವಿಚಾರಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಪೋರ್ಟನ್ನು ಕೊಟ್ಟಂಥವರು ದಳಪತಿ ವಿಜಯ್. ಆ ಮೂಲಕ ಸಿನಿಮಾದಲ್ಲೂ ಅವರು ಜನರನ್ನು ಕನೆಕ್ಟ್ ಆಗುವ ಪ್ರಯತ್ನವನ್ನು ಮಾಡಿದರು ಮತ್ತು ಸಿನಿಮಾದ ಆಚೆಗೂ ಕೂಡ ತಮ್ಮನ್ನು ತಾವು ಜನರ ಜೊತೆಯಲ್ಲಿ ಕನೆಕ್ಟ್ ಆಗಲಿಕ್ಕೆ ಅವರು ಮಾಡಿದಂತಹ ಪ್ರಯತ್ನಗಳಿತ್ತಲ್ಲ, ಅದು ಎಲ್ಲೋ ಒಂದು ಕಡೆ ನಿರಂತರವಾಗಿ ತಮಿಳುನಾಡಿನ ಜನ ಗಮನಿಸ್ತಾ ಬಂದರು. ಆ ಕಾರಣಕ್ಕಾಗಿ ಅವ್ರನ್ನ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಕೊಡುವ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಹಾಗೆ ಮಾಡಿದ್ದಾರೆ. ಇನ್ನು ಆರಂಭದಲ್ಲಿ ನಾನು ಹೇಳಿದೆ, ತಮಿಳುನಾಡಿನಲ್ಲಿ ಅಥವಾ ಆಂಧ್ರದಲ್ಲಿ ಆದಂತಹ ಈ ಬದಲಾವಣೆಗಳು, ಕ್ರಾಂತಿಕಾರಕ ಹೆಜ್ಜೆಗಳು, ಅಂದರೆ ಸಿನಿಮಾ ರಂಗದಿಂದ ಹೋಗಿ ರಾಜಕಾರಣದಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು, ಕ್ರಾಂತಿಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಇಲ್ಲ ಅನ್ನುವಂತಹ ಪ್ರಶ್ನೆ ಅನೇಕರು ಎತ್ತಿದ್ರು. ಅದರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಎಸ್, ಅಫ್ಕೋರ್ಸ್, ಕರ್ನಾಟಕದ ವಿಚಾರ ಬಂದಾಗ ಇಲ್ಲಿ ತಮಿಳುನಾಡು ಮತ್ತು ಆಂಧ್ರದ ರೀತಿಯಲ್ಲಿ ರಾಜಕಾರಣ ಮಾಡೋದು ಕಷ್ಟ ಸಾಧ್ಯ. ಸಿನಿಮಾ ರಂಗದಿಂದ ಬಂದು ರಾಜಕಾರಣಕ್ಕೆ ಬಂದ ತಕ್ಷಣ ಅವರಿಗೆ ದೊಡ್ಡ ಮಟ್ಟದಲ್ಲಿ ರೆಡ್ ಕಾರ್ಪೆಟ್ ಹಾಕಿ ನಮ್ಮ ಕನ್ನಡಿಗರು ವೆಲ್ಕಮ್ ಮಾಡೋದಿಲ್ಲ. ಯಾಕಂದರೆ ಇಲ್ಲಿನ ಜನರ ಆಲೋಚನೆ ಬೇರೆ. ಕೇವಲ ಸ್ಟಾರ್ಡಮ್ ಇದೆ, ಜನಪ್ರಿಯತೆ ಇದೆ, ಸಿನಿಮಾ ನಟರು ಅನ್ನೋ ಕಾರಣಕ್ಕೆ ಅದನ್ನು ಕೊಡೋದಿಲ್ಲ. ಆ ನಿಟ್ಟಿನಲ್ಲಿ ನೋಡೋದಾದರೆ ಇಡೀ ಕರ್ನಾಟಕದಲ್ಲಿ ತಮ್ಮ ಜನಪ್ರಿಯತೆಯ ಮೂಲಕವೇ ರಾಜಕೀಯದಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು, ಕ್ರಾಂತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾತ್ರ. ಅವರಿದ್ದ ಕಾಲಕ್ಕೆ, ಅವತ್ತಿನ ಕಾಲಕ್ಕೆ ಅವರನ್ನು ಅನೇಕ ಪಕ್ಷಗಳು ರಾಜಕಾರಣಕ್ಕೆ ಕರೆದಿದ್ದು, ತಮ್ಮ ಪಕ್ಷಕ್ಕೆ ಬನ್ನಿ, ನೀವೇ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ತೀವಿ, ನೀವು ನಮ್ಮ ಪಕ್ಷಕ್ಕೆ ಬನ್ನಿ ಅನ್ನುವಂತಹ ಒತ್ತಾಯವನ್ನು ಮಾಡಿದ್ರು. ಅದು ಯಾವುದಕ್ಕೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಕಿವಿಗೊಡ್ಲಿಲ್ಲ. ಅವರಿಗಿದ್ದಂತಹ ಜನಪ್ರಿಯತೆ, ಆ ಗೋಕಾಕ್ ಚಳುವಳಿಯಲ್ಲಿ ಕಂಡಂತಹ ಜನಸಾಗರ ಮತ್ತು ರಾಜ್ಯದಾದ್ಯಂತ ಅವರಿಗಿದ್ದಂತಹ ಅಭಿಮಾನಿ ಬಳಗವನ್ನು ನೋಡಿ ಎಲ್ಲ ಪಕ್ಷಗಳು ಅವರ ಬೆನ್ನು ಹಿಂದೆ ಬಿದ್ದಿದ್ರು. ಚಿಕ್ಕಮಗಳೂರಿನಲ್ಲಿ ಇಂದಿರಾ ಗಾಂಧಿ ಎದುರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಸ್ಪರ್ಧೆ ಮಾಡುವಂತೆ ಮಾಡಬೇಕು, ಆ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳು ಕೂಡ ಆಯಿತು. ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಎದುರು ಸ್ಪರ್ಧೆ ಮಾಡ್ತಾರೆ ಎಲೆಕ್ಷನ್ನಲ್ಲಿ ಅನ್ನುವಂತಹ ಸುದ್ದಿಯನ್ನು ಕೇಳಿಯೇ ಇಂದಿರಾ ಗಾಂಧಿ ಅವರು ಗಡಗಡ ನಡುಗಿ ಹೋಗಿದ್ರು ಅನ್ನುವಂತಹ ಸುದ್ದಿಯನ್ನು ನಾವೆಲ್ಲರೂ ಕೂಡ ಕೇಳಿದ್ವಿ. ಅಂತಹ ಒಂದು ಶಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರಿಗಿತ್ತು. ಆದರೆ ಅವರು ನಾನೊಬ್ಬ ಕಲಾವಿದನಾಗಿಯೇ ಉಳಿತೀನಿ ಅನ್ನುವಂತಹ ನಿಟ್ಟಿನಲ್ಲಿ
ಅವರು ಇವತ್ತು ಶಿಖರದ ಎತ್ತರಕ್ಕೆ ಹೋಗಿ ಕೂತರು, ಕನ್ನಡಿಗರ ಅಸ್ಮಿತೆಯಾದರು. ಅವ್ರನ್ನ ಹೊರತುಪಡಿಸಿದರೆ ಮುಂದಿನ ದಿನಗಳಲ್ಲಿ ಅನೇಕರು ಬಂದರು ರಾಜಕಾರಣಕ್ಕೆ. ಬಹಳ ಪ್ರಮುಖವಾಗಿ ರೆಬೆಲ್ ಸ್ಟಾರ್ ಅಂಬರೀಷ್ ಅವರು ರಾಜಕಾರಣಕ್ಕೆ ಬಂದಾಗ ಎಲ್ಲ ಒಂದು ಕಡೆ ಅವರು ಬಹಳ ದೊಡ್ಡ ರೆವಲ್ಯೂಷನ್ ಅನ್ನ ಮಾಡಿಬಿಡ್ತಾರೇನೋ, ಒಂದು ಹಂತಕ್ಕೆ ಅವರು ಮಾಡಿದ್ರು ಕೂಡ CM ಗಾದಿಯನ್ನ ಏರುವ ಹಂತಕ್ಕೆ ಅವರಿಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಸಚಿವ ಸ್ಥಾನಗಳನ್ನ ಸಂಪಾದಿಸುವಲ್ಲಿ ಯಶಸ್ವಿಯಾದರೂ ಒಂದು ಹಂತಕ್ಕೆ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸಿದಂತಹ, ರಾಜಕಾರಣದಲ್ಲಿ ಯಶಸ್ಸನ್ನು ಗಳಿಸಿದಂತಹ ನಟ ಯಾರಾದರೂ ಇದ್ರೆ ಅದು ಅಂಬರೀಷ್ ಅವರು. ಅವರನ್ನ ಹೊರತುಪಡಿಸಿದ್ರೆ ಅಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನ ಯಾರೂ ಕೂಡ ಗಳಿಸ್ಕೊಳ್ಳಿಲ್ಲ. ಅದಾದ ನಂತರ ಅನೇಕರು ಬಂದರು. ಅದು ಶಶಿಕುಮಾರ್ ಅವರು ಇರಬಹುದು, BC ಪಾಟೀಲ್ ಅವರು ಇರಬಹುದು, ನಟ ಜಗ್ಗೇಶ್ ಅವರು ಇರಬಹುದು, ಇತ್ತೀಚೆಗೆ ಬಂದಂತಹ ಸುಮಲತಾ ಅವರು ಇರಬಹುದು, ತಾರಾ ಅನುರಾಧ ಅವರು ಇರಬಹುದು, ಪೂಜಾ ಗಾಂಧಿ ಇರಬಹುದು, ಇನ್ನು ಅನೇಕರ ಹೆಸರನ್ನು ಮರ್ತಿರ್ಬೋದು. ಆದರೆ ಅವ್ರು ಯಾರಿಗೂ ಅಷ್ಟು ದೊಡ್ಡ ಡಿಫ್ರೆನ್ಸ್ ಅನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅಂಬರೀಷ್, ಜಗ್ಗೇಶ್ ಮತ್ತು ಶಶಿಕುಮಾರ್ ಅವರನ್ನ ಹೊರತುಪಡಿಸಿದರೆ ತುಂಬ ದೊಡ್ಡ ಸ್ಟಾರ್ಡಮ್ ಇರುವಂತಹ, ಒಂದು ಮಾಸ್ ಇಮೇಜ್ ಇರುವಂತಹ ನಟರು ಯಾರೂ ಕೂಡ ಇವತ್ತಿನವರೆಗೂ ರಾಜಕಾರಣಕ್ಕೆ ಬಂದಿಲ್ಲ. ಅನೇಕ ಸಂದರ್ಭಗಳಲ್ಲಿ ದರ್ಶನ್ ಅವರ ಹೆಸರು ಮುಂಚೂಣಿಗೆ ಬಂತು, ಸುದೀಪ್ ಅವರ ಹೆಸರು ಮುಂಚೂಣಿಗೆ ಬಂತು, ಯಶ್ ಅವರು ಇನ್ನೇನು ರಾಜಕಾರಣಕ್ಕೆ ಬರ್ತಾರೆ ಅಂತ ಚರ್ಚೆಗಳು ಆಗ್ತಿತ್ತು. ಅದ್ಯಾವುದೂ ಕೂಡ ಆಗಲಿಲ್ಲ. ಆದಾಗ್ಯೂ ಕೂಡ ನಮ್ಮ ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ ಆದಂತಹ ಒಂದು ಕ್ರಾಂತಿಕಾರಕ ಬದಲಾವಣೆ ಆಗುತ್ತೆ ಅಂತ ನಾವು ಯಾರೂ ಕೂಡ ಅಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಹಂತಕ್ಕೆ ಉಪೇಂದ್ರ ಅವರು ಸರಿಸುಮಾರು ಒಂದು 6-7 ವರ್ಷಗಳ ಹಿಂದೆ ಅವರು ರಾಜಕಾರಣಕ್ಕೆ ಬರ್ತಾರೆ ಅನ್ನುವಂತಹ ಸುದ್ದಿ ಇದ್ದಾಗ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ಆಯಿತು. ಅವತ್ತಿಗೆ ಅದು ಬಹಳ ದೊಡ್ಡ ಸೆನ್ಸೇಷನ್ ಅಂತೂ ಕ್ರಿಯೇಟ್ ಮಾಡಿತ್ತು. ಯಾಕಂತ ಹೇಳಿದ್ರೆ ಅವತ್ತಿಗೆ ಉಪೇಂದ್ರ ಅವರಿಗೆ ಇದ್ದಂತಹ ಸ್ಟಾರ್ಡಮ್ಮು ಮತ್ತೆ ಅವರ ಆಲೋಚನೆಗಳು, ಸಿನಿಮಾಗಳಲ್ಲಿ ಅವರು ಹೇಳ್ತಾ ಇದ್ದ ಕತೆ, ಅವರ ಸ್ಟೋರಿ ಟೆಲ್ಲಿಂಗ್, ಅದೆಲ್ಲವನ್ನು ನೋಡಿದಾಗ ಅವರ ಆಲೋಚನೆಗಳು ತುಂಬ ವಿಭಿನ್ನವಾಗಿತ್ತು. ಎಲ್ಲ ಒಂದು ಕಡೆ ಅವರು ರಾಜಕೀಯಕ್ಕೆ ಬಂದರೆ ಒಂದಿಷ್ಟು ಬದಲಾವಣೆಗಳನ್ನು ತರಬಲ್ಲರು ಅನ್ನುವಂಥದ್ದು. ಆದರೆ ಅವತ್ತಿಗೆ ಅವರು BJPಗೆ ಹೋಗ್ತಾರೆ ಅನ್ನುವಂತಹ ಸುದ್ದಿ ಇತ್ತು. ಹೋದರೆ ಅಲ್ಲೊಂದು ಸಚಿವ ಸ್ಥಾನವನ್ನು ಗಿಟ್ಟಿಸ್ಕೊಳ್ಬಹುದು, ಒಂದು ಮಟ್ಟಕ್ಕೆ ಅವರು ರಾಜಕಾರಣಿಯಾಗಿ ಕೆಲಸವನ್ನು ಮಾಡಬಹುದು. ಆದರೆ CM ಗಾದಿಯನ್ನು ಏರುವ ಮಟ್ಟಕ್ಕೆ ಅವರು ಬೆಳೀತಾರೆ ಅಂತ ಅವತ್ತು ಕೂಡ ಯಾರೂ ಅಂದ್ಕೊಂಡಿರಲಿಲ್ಲ. ತದನಂತರ ಅವರು ಪ್ರಜಾಕೀಯ ಪಕ್ಷವನ್ನು ಘೋಷಣೆ ಮಾಡಿದ್ರು. ಒಂದು ರೀತಿ ಸರ್ಪ್ರೈಸಿಂಗು, ಶಾಕಿಂಗು, ತುಂಬ ಕನ್ಫ್ಯೂಸಿಂಗು, ಏನೇನೋ ಆಯಿತು. ಅದಾದ ನಂತರ ಇಲ್ಲಿಯವರೆಗೂ ಕೂಡ ಆ ಪ್ರಜಾಕೀಯದ ರೂಪುರೇಷೆಗಳು ಮತ್ತು ಅದು ಹೇಗೆ, ಏನು, ಎತ್ತ, ಅದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಜನರಲ್ಲಿ ಇದೆ. ಅದು ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು. ಹಾಗೆ ಅಲ್ಲಿಗೆ ಒಂದು ಹಂತಕ್ಕೆ ಉಪೇಂದ್ರ ಅವರು ರಾಜಕಾರಣಕ್ಕೆ ಹೋಗಲಿಲ್ಲ, ಪ್ರಜಾಕೀಯದಲ್ಲೂ ಕೂಡ ಸಕ್ಸಸ್ ಆಗಲಿಲ್ಲ. ಇನ್ನು ಯಾರು ಅನ್ನುವಂತಹ ಪ್ರಶ್ನೆ ಬಂದಾಗ ಇನ್ನು ದೊಡ್ಡ ದೊಡ್ಡ ಸ್ಟಾರ್ಗಳ ಹೆಸರುಗಳು ಬರುತ್ತೆ. ಆದರೆ ಯಾರೇ ಬಂದರೂ ಕೂಡ ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ MGR ಅವರು, ಜಯಲಲಿತಾ ಅವರು, ಅಥವಾ ಇವತ್ತು ಇಳಿಯ ದಳಪತಿ ವಿಜಯ್ ಅವರು ಮಾಡಿರುವಂತಹ ಮ್ಯಾಜಿಕ್ಕನ್ನು ರಾಜಕಾರಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ನಟರು ಹೋಗಿ ಅನ್ನುವಂಥದ್ದನ್ನು ನೋಡಿದರೆ ಖಂಡಿತವಾಗ್ಲೂ ಇಲ್ಲ ಅಂತಲೇ ಹೇಳಬೇಕು. ಯಾಕಂದರೆ ಅದು ಇಲ್ಲಿನ ರಾಜಕೀಯ ವ್ಯವಸ್ಥೆಗೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ತಮಿಳುನಾಡಿನ ವಿಚಾರಕ್ಕೆ ಬಂದರೆ ಅಲ್ಲಿ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಇಲ್ಲ. ಕರ್ನಾಟಕಕ್ಕೆ ಬಂದರೆ ಅದೊಂದು ರೀತಿ ಜಾತಿಯನ್ನೇ ಪ್ರಮುಖವಾಗಿ ಅಸ್ತ್ರವಾಗಿ ಬಳಸಿಕೊಂಡು ಜಾತಿ ಧರ್ಮದ ಆಧಾರದ ಮೇಲೆ ರಾಜಕಾರಣ ನಡೆಯುವಂಥದ್ದು ಇಲ್ಲಿ ಇದೆ. ಕೇವಲ ಸ್ಟಾರ್ಡಮ್ಮನ್ನು ನಂಬಿಕೊಂಡು ನಟರು ಬಂದರೆ ಇಲ್ಲಿ ಬಹುಶಃ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುವಂತಹ ಸಾಧ್ಯತೆಗಳು ತೀರಾ ವಿರಳ. ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಹಿಸ್ಟ್ರಿಯನ್ನು ತೆಗೆದು ನೋಡಿದಾಗ ಅದು ಸದ್ಯದ ಮಟ್ಟಿಗೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲದೆ ಇರುವಂತಹ ವಿಚಾರ. ಕೇವಲ ಸ್ಟಾರ್ಡಮ್ ಒಂದರಿಂದಲೇ ರಾಜಕಾರಣದಲ್ಲಿ ಬಂದು ಏನೋ ಮ್ಯಾಜಿಕ್ ಮಾಡಿಬಿಡ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಅದು ಸಾಧ್ಯವೇ ಇಲ್ಲ. ಕರ್ನಾಟಕದಲ್ಲಿ ಅಂತಹ ವಾತಾವರಣವೂ ಕೂಡ ಇಲ್ಲ. ಸಿನಿಮಾ ನಟರು ರಾಜಕೀಯಕ್ಕೆ ಬಂದ ತಕ್ಷಣ ಅವರಿಗೊಂದು ದೊಡ್ಡ ಸಿನಿಮಾದ CM ಪಟ್ಟ ಸಿಗುತ್ತೆ, ಇಡೀ ರಾಜ್ಯದ ಚುಕ್ಕಾಣಿ ಹಿಡಿಯುವಂತಹ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಂತೂ ಸಾಧ್ಯ ಇಲ್ಲ. ಯಾವುದೇ ಸ್ಟಾರ್ ಇರಲಿ, ಅದು ಎಷ್ಟೇ ದೊಡ್ಡ ಸ್ಟಾರ್ ಬಂದರೂ ಕೂಡ ಕರ್ನಾಟಕದಲ್ಲಂತೂ ಅಂತಹ ವಾತಾವರಣ ಖಂಡಿತವಾಗ್ಲೂ ಇಲ್ಲ. ಮುಂದಿನ ದಿನಗಳಲ್ಲಿ ಬಹುಶಃ ದಳಪತಿ ವಿಜಯ್ ರೀತಿಯಲ್ಲಿ ದೂರದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡಿದ್ರೆ, ಈಗಿನಿಂದಲೇ ಸಿದ್ಧತೆಯನ್ನು ಮಾಡಿಕೊಂಡು ರಾಜಕಾರಣಕ್ಕೆ ಬಂದರೆ ಬಹುಶಃ ಫ್ಯೂಚರ್ನಲ್ಲಿ, ಭವಿಷ್ಯದಲ್ಲಿ ಅದು ಸಾಧ್ಯ ಆಗಬಹುದು. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಸಾಧ್ಯ ಇಲ್ಲ ಅನ್ನುವಂಥದ್ದು. ಮತ್ತು ಬಹಳ ವಿಶೇಷವಾಗಿ ನಾನೊಬ್ಬ ಸ್ಟಾರು ರಾಜಕಾರಣದಲ್ಲಿ ಬಂದರೆ ನನಗೆ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ತಾರೆ, ನನಗೆ ಆಹಾರ ತುರಾಯಿ ಹಾಕಿ ವೆಲ್ಕಮ್ ಮಾಡ್ತಾರೆ ಅನ್ನುವಂತಹ ನಂಬಿಕೆಗಳು, ಹುಸಿ ನಂಬಿಕೆಗಳನ್ನು ನಂಬಿಕೊಂಡ್ರೆ ರಾಜಕಾರಣದಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ಅಥವಾ ಎಲ್ಲ ಅಭಿಮಾನಿಗಳು ಕೂಡ ವೋಟರ್ ಆಗಿ, ಮತದಾರರಾಗಿ ಕನ್ವರ್ಟ್ ಆಗ್ತಾರೆ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಜೆನ್ಯೂನ್ ಆಗಿ, ತುಂಬ ಪ್ರಾಮಾಣಿಕವಾಗಿ ಜನರ ಜೊತೆಯಲ್ಲಿ ಬೆರೆಯುವಂತಹ ಕೆಲಸ. ಬರೀ ಸ್ಟಾರ್ಡಮ್ಮನ್ನು ಇಟ್ಕೊಂಡು ಸುಮ್ಮನೆ ಜನರ ಮಧ್ಯದಲ್ಲಿ ಬಂದು ಅಲ್ಲಿ ಪೋಸ್ ಕೊಟ್ಟು ಹೋದೆ ಅನ್ನುವಂಥದ್ದಕ್ಕಷ್ಟೇ ಸೀಮಿತವಾಗದೆ ಖಂಡಿತವಾಗ್ಲೂ ಕರ್ನಾಟಕದಲ್ಲೂ ಕೂಡ ಅಂತಹ ಮ್ಯಾಜಿಕ್ಕನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಲ್ಲದಕ್ಕೂ ಟೈಮ್ ಕೂಡ ಬರಬೇಕು. ದಳಪತಿ ವಿಜಯ್ಗೆ ಒಂದು ರೈಟ್ ಟೈಮಿಗೆ ಅದು ಬಂದಿದೆ. ಆ ರೀತಿ ಕರ್ನಾಟಕದಲ್ಲೂ ಆದರೆ ಸರಿಯಾದ ಟೈಮ್ಗೆ ನಿರ್ಧಾರವನ್ನು ತೆಗೆದುಕೊಂಡು ಸರಿಯಾದ ಟೈಮ್ಗೆ ರಾಜಕಾರಣಕ್ಕೆ ಬಂದರೆ, ಸರಿಯಾದ ಆಲೋಚನೆಗಳನ್ನು ಇಟ್ಕೊಂಡು ದೂರದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡಿದರೆ, ಜನರ ಜೊತೆ
ಕನೆಕ್ಟ್ ಆದರೆ ಖಂಡಿತವಾಗ್ಲೂ ಇಲ್ಲೂ ಕೂಡ ಸಾಧ್ಯ ಇದೆ ಅನ್ನುವಂಥದ್ದು. ದಳಪತಿ ವಿಜಯ್ ತಮಿಳುನಾಡಿನಲ್ಲಿ ಒಂದು ದೊಡ್ಡ ಮ್ಯಾಜಿಕ್ ಅನ್ನು ಮಾಡಿದರೆ, ಒಂದು ಮಿರಾಕಲ್ ಅನ್ನೋ ರೀತಿಯಲ್ಲಿ ಪಕ್ಷಕ್ಕೆ ಒಂದು ಫಲಿತಾಂಶ ಬಂದಿರೋದು. ಇದು ಇಡೀ ದೇಶವೇ ಒಂದು ಅಚ್ಚರಿಯ ಕಣ್ಣಿನಿಂದ, ಬೆರಗು ಗಣ್ಣಿನಿಂದ ನೋಡ್ತಾ ಇದೆ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಥ್ಯಾಂಕ್ ಯು ಸೋ ಮಚ್. ಹಾಯ್, ನಮಸ್ಕಾರ. ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ, ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.